ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ದರ್ಶು ಎಜುಕೇಟ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಈಗಾಗಲೇ ಬಂದು ತಲುಪಿರುವಂಥದ್ದು. ಹಾಗೆಯೇ 23ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಯಾವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ. ಯಾಕಂದರೆ ಈ ಒಂದು ಹಣ ಬಂದು ತಲುಪುವಂಥದ್ದು ಬಹಳಷ್ಟು ಡಿಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಖಾತೆಗಳಿಗೆ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈಗ ನಿಮ್ಮ ಖಾತೆಗಳಿಗೆ ಟೋಟಲ್ ಆಗಿ 4,000 ರೂಪಾಯಿ ಹಣ ಜಮಾ ಆಗ್ತಾ ಇರುವಂತದ್ದು. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಈಗ ಹಣ ಬಿಡುಗಡೆ ಆಗಿರುವಂತದ್ದು, ಜಮಾ ಆಗುವಂತ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿರುವಂತದ್ದು. ಹಾಗಾದ್ರೆ ಯಾವ ಯಾವ ಫಲಾನುಭವಿಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ ಅನ್ನುವಂತ ಮಾಹಿತಿನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಹಾಗೇನೆ ನಮ್ಮ ಚಾನೆಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂತ ಅಪ್ಡೇಟ್ಸ್ ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಒಂದು 500 ಲೈಕ್ಸ್ ಅನ್ನ ನಾನು ಕೇಳ್ತಾ ಇದ್ದೇನೆ ಸ್ನೇಹಿತರೆ. ಮಾಡಿದ್ರ ಲೈಕು? ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಬಂದು ತಲುಪಿಲ್ಲ ಅಂತಂದ್ರೆ ನಿಮ್ಮೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು. ಈಗ ನಿಮ್ಮ ಖಾತೆಗಳಿಗೆ ಈಗ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಅಂದ್ರೆ ಮೊದಲು ಏನಾಗಿತ್ತು, 22ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ದಸರಾ ಹಬ್ಬದ ಪ್ರಯುಕ್ತ. ಅದಾದ್ಮೇಲೆ ಹಣ ಬರುವಂಥದ್ದು ಪ್ರೊಸೆಸ್ ಏನಿತ್ತು ಬಹಳಷ್ಟು ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಹತ್ತತ್ರ ಹಣ ಬರೋದು ನಿಂತೇ ಹೋಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಖಾತೆಗೆ 2ನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ರು. ಬಹಳಷ್ಟು ಫಲಾನುಭವಿಗಳಿಗೆ ಇಲ್ಲೂ ಕೂಡ ಹಣ ಬಂದು ತಲುಪ್ತು ಅಂತಲೇ ಹೇಳ್ಬೋದು. ಹತ್ತತ್ರ 60ರಿಂದ 80% ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಕೂಡ ಬಂದು ತಲುಪ್ತು. ಅದಾದಮೇಲೆ ಇನ್ನೂ ಉಳಿದಿರ್ತಕ್ಕಂಥ ಫಲಾನುಭವಿಗಳು ಕೂಡ ನಮಗೆ 22ನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ರಿ. ಈಗ ಅಂತ ಒಂದು ಫಲಾನುಭವಿಗಳಿಗೆ ಬಾಕಿ ಇರ್ತಕ್ಕಂಥ ಅಂದ್ರೆ ಪೆಂಡಿಂಗ್ ಇರ್ತಕ್ಕಂಥ ಹಣ ಏನಿದೆ ಅದು ಈಗ ಜಮಾ ಆಗ್ತಾ ಇರುವಂಥದ್ದು. 3ನೇ ಹಂತದಲ್ಲೂ ಕೂಡ ಹಣ ಈಗ ಬಿಡುಗಡೆ ಆಗಿರುವಂಥದ್ದು. ಬಹಳಷ್ಟು ಫಲಾನುಭವಿಗಳು ಕೂಡ ಹೇಳ್ತಾ ಇದ್ದಾರೆ 22ನೇ ಕಂತಿನ ಹಣ ಬಂದು ತಲುಪಿದೆ ಅಂತ ಸ್ನೇಹಿತರೆ. ಇವತ್ತು ಕೂಡ ನಿಮ್ಮ ಖಾತೆಗಳಿಗೆ 22ನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆ ನೋಡಿ ಅಂತ ಒಂದು ಫಲಾನುಭವಿಗಳಿಗೆ ಈಗ ಬಂದು ತಲುಪ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೇನೆ 23ನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್? 22ನೇ ಕಂತಿನ ಹಣನೇ ಈಗ ಬಂದು ತಲುಪ್ತಾ ಇದೆ ಅಂದಮೇಲೆ 23ನೇ ಕಂತಿನ ಹಣವನ್ನ ಅವರು ಯಾವಾಗ ಜಮಾ ಮಾಡ್ತಾರೆ ನಮಗೆ ಅಂತ ನೀವೆಲ್ಲರೂ ಕೂಡ ಕೇಳಬಹುದು ಸ್ನೇಹಿತರೆ. ಹಾಗಾದ್ರೆ ಈಗ ಲೇಟೆಸ್ಟ್ ಆಗಿ ಬಂದಿರುವಂತ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಆದ್ರೂ ಏನ್ ಬಂದಿದೆ ಅನ್ನುವಂತ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗಾದ್ರೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿಮ್ಮೆಲ್ರಿಗೂ ಕೂಡ. ಇದೇ ಒಂದು ದೀಪಾವಳಿ ಹಬ್ಬದ ಪ್ರಯುಕ್ತ 22ನೇ ಕಂತಿನ ಹಣವನ್ನ ನಿಮ್ಮೆಲ್ರಿಗೂ ಕೂಡ ಬಿಡುಗಡೆ ಮಾಡಿದ್ರು. ಅಂದ್ರೆ 2ನೇ ಹಂತದಲ್ಲಿ ಜಮಾ ಮಾಡುವಂತ ಪ್ರೊಸೆಸ್ ಏನಾಯ್ತು ಅದು ಸ್ಟಾರ್ಟ್ ಆಯ್ತು. ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. ಏನು ಅಂತಂದ್ರೆ ಈಗಾಗಲೇ ನಾವು 23ನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಮಹಿಳೆಯರ ಖಾತೆಗೆ ಹಣವನ್ನ ಜಮಾ ಮಾಡುವಂತ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಷ್ಟೇ ಅಂತ. ಈಗಾಗಲೇ 2,500 ಕೋಟಿ ಹತ್ತತ್ರ ಹಣವನ್ನ ಈಗಾಗಲೇ ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪಿದೆ ಅನ್ನುವಂತ ಮಾಹಿತಿನೂ ಕೂಡ ತಿಳಿಸ್ಕೊಟ್ಟಿರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರುವಂತ ಪ್ರೊಸೆಸ್ ಯಾಕೆ ಡಿಲೇ ಆಗ್ತಾ ಇದೆ ಸ್ನೇಹಿತರೆ? ಇನ್ನೂ ಕೂಡ ಎಷ್ಟೊಂದು ಜನ ಫಲಾನುಭವಿಗಳಿಗೆ 22ನೇ ಕಂತಿನ ಹಣನೇ ಬಂದು ತಲುಪಿಲ್ಲ, ಹೌದಾ? ಹಾಗಾಗಿ 22ನೇ ಕಂತಿನ ಹಣ 3ನೇ ಹಂತದಲ್ಲಿ ಈಗ ಹಣ ಬರುವಂತ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗಿರುವಂತದ್ದು ಸ್ನೇಹಿತರೆ. ಹಾಗೇನೆ ಈ ಒಂದು ಹಣ ಎಲ್ರಿಗೂ ಕೂಡ ಬಂದು ತಲುಪಾದ್ಮೇಲೆ 23ನೇ ಕಂತಿನ ಹಣವನ್ನ ಇದೇ ಒಂದು ನವೆಂಬರ್ 1ನೇ ವಾರದಲ್ಲಿ ಅಥವಾ ನವೆಂಬರ್ 2ನೇ ವಾರದಲ್ಲಿ ಅಂದ್ರೆ 15ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡುವಂತ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹತ್ತತ್ರ ಈಗಾಗಲೇ ಎಲ್ಲ ಫಲಾನುಭವಿಗಳಿಗೂ ಕೂಡ ನಾವು ಹಣ ಬರುವಂತ ಅಂದ್ರೆ ಜಮಾ ಮಾಡುವಂತ ಪ್ರೊಸೆಸ್ ಸ್ಟಾರ್ಟ್ ಮಾಡುವಂಥದ್ದನ್ನ ನಾವೀಗ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಈಗ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡೋದಷ್ಟೇ ಬಾಕಿ ಇರುವಂಥದ್ದು ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈಗಾಗಲೇ ಹಣ ಕೂಡ ಬಿಡುಗಡೆ ಆಗಿರುವಂಥದ್ದು ಸ್ನೇಹಿತರೆ. ನಿಮ್ಮ ಖಾತೆಗಳಿಗೆ DBT ಪುಷ್ ಆಯಿತು ಅಂತಂದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಲು ಶುರು ಆಗುತ್ತೆ ಸ್ನೇಹಿತರೆ. 23ನೇ ಕಂತಿನ ಹಣ ಇನ್ನೂ ಕೂಡ ಬಂದು ತಲುಪಿಲ್ಲ ಅಂತಂದ್ರೆ ಆದಷ್ಟು ಬೇಗ ಇನ್ನೊಂದು 4-5 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗಲು ಶುರು ಆಗುತ್ತೆ ಸ್ನೇಹಿತರೆ. ಯಾವ ಸಂದರ್ಭದಲ್ಲಾದರೂ ನಿಮ್ಮ ಖಾತೆಗಳಿಗೆ ಬಂದು ತಲುಪಬಹುದು. ಯಾಕಂದ್ರೆ ಈಗಾಗಲೇ ಅಪ್ಡೇಟ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಹಣವನ್ನ ನಾವು ಬಿಡುಗಡೆ ಮಾಡಿದ್ದೇವೆ ಅಂತ. ಹಾಗಾಗಿ
ಜಮಾ ಆಗುವಂಥ ಪ್ರೊಸೆಸ್ ಏನಿದೆ ಅದು ಸ್ಟಾರ್ಟ್ ಆಗಬೇಕಾಗಿರುವಂಥದ್ದು ಸ್ನೇಹಿತರೆ. ಇನ್ನೂ ಕೂಡ 23ನೇ ಕಂತಿನ ಹಣ ಬಂದಿದೆ ಅಂತ ಎಲ್ಲೂ ಕೂಡ ಯಾರೂ ಹೇಳ್ತಾ ಇಲ್ಲ. ಹಾಗೆ ಇನ್ನೂ ಕೆಲವೊಂದಿಷ್ಟು ದಿನಗಳಲ್ಲೇ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಸ್ನೇಹಿತರೆ. ಇದೇ ಒಂದು ನವೆಂಬರ್ ತಿಂಗಳಿನಲ್ಲೇ ನಿಮಗೆ ಹಣ ಬಂದು ತಲುಪುತ್ತೆ. ಅಂದರೆ ಈಗ 22ನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇತ್ತು ಅಂಥ ಒಂದು ಫಲಾನುಭವಿಗಳಿಗೆ 22ನೇ ಕಂತಿನ ಹಣ ಬರ್ತಾ ಇದೆ. ಹಾಗೆಯೇ 23ನೇ ಕಂತಿನ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಸ್ನೇಹಿತರೆ. ಹಾಗೆಯೇ 24ನೇ ಕಂತಿನ ಹಣ ಕೂಡ ಇದೇ ತಿಂಗಳಿನಲ್ಲಿ ಬರುತ್ತೆ ಅಂತ ನೀವು ಕೇಳಬಹುದು. ಇಲ್ಲ ಸ್ನೇಹಿತರೆ, ನವೆಂಬರ್ ತಿಂಗಳಿನಲ್ಲಿ ನಿಮಗೆ ಮೊದಲು ಈಗ 23ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ. ಅದಾದಮೇಲೆ 24ನೇ ಕಂತಿನ ಹಣ ಕೂಡ ಜಮಾ ಆಗುವಂಥದ್ದು ಸ್ನೇಹಿತರೆ. ಈಗ 4,000 ರೂಪಾಯಿನ ಯಾರಿಗೆ ಪೆಂಡಿಂಗ್ ಇತ್ತು ನೋಡಿ, ಅಂಥ ಒಂದು ಫಲಾನುಭವಿಗಳಿಗೆ ಪೆಂಡಿಂಗ್ ಹಣಗಳು ಕೂಡ ಒಂದೊಂದು ದಿನಗಳ ಗ್ಯಾಪಲ್ಲಿ ಹಣ ಜಮಾ ಆಗ್ತಾ ಇರುವಂಥದ್ದು. ಹಾಗೆ ನೀವು ಕೂಡ ಸ್ವಲ್ಪ ವೆಯ್ಟ್ ಮಾಡಿ, ಪೆಂಡಿಂಗ್ ಹಣ ಏನಾದರೂ ಉಳಿದಿದ್ರೆ ಇನ್ನೊಂದು 2-3 ದಿನಗಳಲ್ಲಿ ನಿಮ್ಮ ಖಾತೆಗಳು ಕೂಡ ಜಮಾ ಆಗುವಂಥದ್ದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂತ ತಿಳ್ಕೊತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂಥ ಅಪ್ಡೇಟ್ಸು ನಿಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ನೀವೆಲ್ಲರೂ ಕೂಡ ಸೇರಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಡಿಯೋಗೆ ಲೈಕ್ ಮಾಡುವುದರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿದ್ರ ಲೈಕು ಸ್ನೇಹಿತರೆ. ಒಂದು 500 ಲೈಕ್ಸನ್ನು ಕಂಪ್ಲೀಟ್ ಮಾಡಿ ನೋಡಿ. ಇನ್ನೂ ಕೂಡ ಲೈಕ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಬೇಗ ಲೈಕ್ನ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ.